ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಮೀನಾಕ್ಷಿ ಅವರು ಭಾಗ್ಯ ಮಾಡಿದಂಥ ಎಂಬ್ರಾಯ್ಡ್ರಿ ವರ್ಕನ್ನೆಲ್ಲ ಅರ್ದು ಪೀಸ್ ಮಾಡ್ತಾರೆ. ಅದನ್ನು ನೋಡಿದಂಥ ಕಿಶನ್ನ ಯಾಕೆ ರೀತಿ ಮಾಡ್ತಿದ್ದೀರಾ ಅಂದಾಗ ಕೂಡ ಇಲ್ಲಿ ಮೀನಾಕ್ಷಿ ಅವರು ಕಿಶನ್ ಮೇಲೆ ರೇಗ್ತಾರೆ. ನೀನು ಕೂಡ ಭಾಗ್ಯ ಬಾಲ ಇಟ್ಕೊಂಡು ಹೋದೆ ಅಲ್ವಾ, ಅದೇ ಥರನ ಇಲ್ಲಿ ಭಾಗ್ಯ ಕಂಪ್ನಿಗೆ ಹೋಗಿ ಸೇರ್ಕೊಂಡಿದ್ಯಲ್ಲ ಹಾಗೆ ಹೀಗೆ ಅಂತ ಬೈತಾರೆ. ಅಷ್ಟರಲ್ಲಿ ಭಾಗ್ಯ ಬಂದು ನಾನು ಮಾತಾಡ್ತೀನಿ ನೀವು ಹೋಗಿ ಅಂತ ಕಿಶನ್ನ ಕಳಿಸ್ತಾರೆ. ಈ ಕಡೆ ತನ್ವಿನ ಸಮಾಧಾನ ಮಾಡಿ ಆದಿ ಕರ್ಕೊಂಡು ಬರ್ತಾರೆ. ಈ ಕಡೆ ತನ್ಮಯ ಆದಿ ಅಪ್ಪ ತುಂಬ ಒಳ್ಳೆಯವರು ಅಂತ ತನ್ವಿಗೆ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಕಿಶನ್ ಬಂದು ಆದಿ ಅವ್ರನ್ನ ಇಂಪಾರ್ಟೆಂಟ್ ವಿಷಯ ಇದೆ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಮೀನಾಕ್ಷಿ ಜೊತೆ ಭಾಗ್ಯ ಅದಕ್ಕೆ ಮಾಡಿರೋ ಎಲ್ಲವನ್ನ ಕೂಡ ಹರಿದು ಹಾಕ್ತಾರೆ. ದಯವಿಟ್ಟು ಬಂದು ನೀವೇ ಅವ್ರಿಗೆ ಬುದ್ಧಿ ಹೇಳಿ, ಹೀಗೆ ಬಿಟ್ಟರೆ ಅವ್ರದ್ದು ಅತಿ ಆಗುತ್ತೆ ಅಂದಾಗ ಇದು ಭಾಗ್ಯ ಪ್ರಾಬ್ಲಮ್, ಭಾಗ್ಯನೇ ಖಂಡಿತ ಅದನ್ನು ಸಾರ್ಟ್ ಔಟ್ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ ಅಂತ ಅದಿ ಹೇಳ್ತಾರೆ. ಎತ್ತ ಕಡೆ ಮೀನಾಕ್ಷಿ ಅವರು ಭಾಗ್ಯ ಮೇಲೆ ರೇಗ್ತಿದ್ದಾರೆ. ನೀವು ಮಾಡಿದ್ದು ಸರಿನಾ ಅಂತ ಭಾಗ್ಯ ಪ್ರಶ್ನೆ ಮಾಡ್ತಾರೆ. ನಾನು ಕರೆಕ್ಟಾಗಿ ಮಾಡಿದ್ದೀನಿ, ನಿನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು, ನನ್ನ ಆದಿ ನೀನು ಕಿತ್ಕೊಂಡ್ಬಿಟ್ಟೆ. ಆದಿ ಯಾವಾಗಲೂ ನನ್ನ ಹಿಂದೆನೇ ತಿರುಗ್ತಾ ಇದ್ದ, ಆದರೆ ಈಗ ನಿನ್ನ ಮಾತಿಗೆಲ್ಲ ಹೂ ಅಂದ್ಕೊಂಡು ತಲೆಯಲ್ಲಿ ಆಡಿಸ್ಕೊಂಡು ನಿಂತಿದ್ದಾನೆ. ಅಮ್ಮ ಮಗನ ನಡುವೆನೇ ತಂದಿಟ್ಬಿಟ್ಯಲ್ಲ, ಅಮ್ಮ ಮಗನ ದೂರ ಮಾಡಿಬಿಟ್ಯಲ್ಲ ಅಂತ ಮೀನಾಕ್ಷಿ ಹೇಳಿದಾಗ ಆದಿಯವರೇನೋ ಅಮ್ಮ ಅಂದ್ಕೊಂಡಿದ್ದಾರೆ, ಆದರೆ ನೀವು ಆದಿ ಅವ್ರನ್ನ ಮಗ ಅಂತ ಅಂದ್ಕೊಂಡಿದ್ರ. ಎಲ್ಲರೂ ಅಮ್ಮ ಮಗನ ಮೇಲೆ ಅಟ್ಯಾಕ್ ಮಾಡಿಸ್ತಾರ, ನೀವೇ ಅಟ್ಯಾಕ್ ಮಾಡಿಸಿದ್ದು ಅಂತ ನನಗೆ ಗೊತ್ತದೆ. ಆದರೆ ಅದನ್ನು ಮಾಡಿಸಿದ್ದು ತಾಂಡವ್ ಅಂತ ನೀವೇ ಹೇಳಿಸಿದ್ರೆ, ಆದರೆ ಅದನ್ನು ಮಾಡಿಸಿದ್ದು ತಾಂಡವ್ ಅವರಲ್ಲ ನೀವು ಅಂತ ಹೇಳಿ ಭಾಗ್ಯ ಹೇಳಿದಾಗ ಮೀನಾಕ್ಷಿ ಅವರು ಅದನ್ನು ಒಪ್ಪೋದಿಲ್ಲ. ಆದರೆ ಭಾಗ್ಯ ಬಿಡುವುದಿಲ್ಲ. ನಂತರ ಸಾರಿ ಅಂತಕ್ಕಂಥ ಕಾರ್ಡನ್ನು ತೋರಿಸಿದ್ದೆ. ಹಳೆಯ ಒಂದು ವಿಷಯಗಳಿಗೆ ಜೋತು ಬಿದ್ದು ಈಗಲೂ ಕೂಡ ಅದೇ ರೀತಿ ಆಗ್ತಿದೆ ಅಂತ ಹೇಳಿ ಮನಸ್ಸಲ್ಲಿ ಪೂರ್ವಾಗ್ರಹ ಪೀಡಿತರಾಗಿ ಏನೇನೋ ಅಂದ್ಕೊಂಡು ಈ ರೀತಿ ಆಡ್ತಿದ್ರ. ದಯವಿಟ್ಟು ವಾಸ್ತವಕ್ಕೆ ಬನ್ನಿ, ಗೆಲ್ವನ್ನ ಕೂಡ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಕೂಡ ಅದೇ ರೀತಿ ಇರುವುದಿಲ್ಲ. ಆದಿ ಅವರು ಯಾವತ್ತೂ ನಿಮ್ಮಿಂದ ದೂರ ಆಗಿಲ್ಲ, ಪ್ರತಿ ಕ್ಷಣ ನಿಮ್ಮನ್ನೇ ನೆನಪು ಮಾಡ್ಕೋತಾರೆ. ಜೊತೆಗೆ ನೀವು ನನ್ನ ವಿಷಯದಲ್ಲಿ ತುಂಬ ಬೇಜಾರು ಮಾಡ್ತೀರಾ ಅನ್ನೋ ಕಾರಣಕ್ಕೆ ಅವ್ರು ನನ್ನ ಹತ್ರ ಸಾರಿ ಕೇಳ್ತಾರೆ. ನಿಮ್ಮ ಬಗ್ಗೆ ನನಗೆ ಕೀಳರಿಮೆ ಭಾವನೆ ಬರಬಾರ್ದು ಅಂತ ಯಾಕೆ ಈ ರೀತಿ ಎಲ್ಲ ನಡ್ಕೋತಾ ಇದ್ದೀರಾ, ದಯವಿಟ್ಟು ಇದೆಲ್ಲವನ್ನ ಕೂಡ ಬಿಟ್ಬಿಡಿ. ನಾನು ನಿಮ್ಮನ್ನು ತಾಯಿ ಅಂತ ಅಂದ್ಕೊಂಡಿದ್ದೀನಿ, ನನ್ನ ಅತ್ತೆನ ತಾಯಿ ಅಂತಾನೆ ಅಂದ್ಕೊಂಡೆ, ಆದರೆ ಈ ಮನೆಗೆ ಬಂದಾಗ ನೀವೇ ನನ್ನನ್ನು ತಾಯಿ ಅಂತ ಅಂದ್ಕೊಂಡೆ. ನೀವು ನನ್ನ ಮಗಳಾಗಿ ಸ್ವೀಕರಿಸಿ, ದಯವಿಟ್ಟು ಎಲ್ಲ ಕೂಡ ಸರಿ ಹೋಗುತ್ತೆ. ನೋಡೋ ದೃಷ್ಟಿ ಬದಲಾಯಿಸ್ಕೊಳ್ಳಿ. ದಯವಿಟ್ಟು ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಹಳೆ ಬದುಕಲ್ಲಿ ಆದಂಥ ಘಟನೆಗಳ ಈಗಲೂ ಕೂಡ ಆಗತ್ತೆ ಅಂದ್ಕೊಂಡಿದ್ರ. ದಯವಿಟ್ಟು ಅದೆಲ್ಲವನ್ನ ಕೂಡ ಬಿಟ್ಬಿಟ್ಟು ಹೊರ ಪ್ರಪಂಚಕ್ಕೆ ಬನ್ನಿ. ಇವತ್ತಿನ ವಾಸ್ತವ ಸ್ಥಿತಿಯಲ್ಲಿ ಬದುಕಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಮನ್ನು ಅಮ್ಮ ಅಂತಾನೆ ಅಂದ್ಕೊಂಡಿದ್ದೀನಿ, ನೀವು ನನ್ನ ಮಗಳು ಅಂತ ಅನ್ಕೋಬೇಕು ಅಷ್ಟೇ ಅಂತ ಹೇಳಿ ಮೀನಾಕ್ಷಿ ಅವರ ಮನಸ್ಸನ್ನು ತಿಳಿಗೊಳಿಸ್ತಿದ್ದಾರೆ. ಭಾಗ್ಯ ಕೊನೆಗೂ ಕೂಡ ಮೀನಾಕ್ಷಿ ಅವರ ಬದುಕಲ್ಲಿ ಏನೋ ಒಂದು ಕಹಿ ಘಟನೆ ಆಗಿತ್ತು, ಅದೆಲ್ಲವನ್ನ ಕೂಡ ಮರೆತು ಭಾಗ್ಯಗಳನ್ನು ಮೀನಾಕ್ಷಿ ಅವರು ಒಪ್ಕೋತಿದ್ದಾರೆ. ಹಾಗಿದ್ರೆ ಕ್ಲೈಮ್ಯಾಕ್ಸ್ ಸಂಚಿಕೆ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.